ಇಂಡಿಗೋ ವಿಮಾನ ಸಂಚಾರದ ಅವಾಂತರ ಇವತ್ತೂ ಮುಂದುವರೆತು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಸಂಕಷ್ಟ ಅನುಭವಿಸಿದ್ದಾರೆ. ಅವ್ಯವಸ್ಥೆಯ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ. ಒಂದು ವಾರ 4500 ಇಂಡಿಗೋ ವಿಮಾನ ಕ್ಯಾನ್ಸಲ್, 5 ಲಕ್ಷ ಟಿಕೆಟ್ ಕ್ಯಾನ್ಸಲ್, 569 ಕೋಟಿ ರೂಪಾಯಿ ರೀಫಂಡ್. ಇಂಡಿಗೋ ವಿಮಾನ ಟೇಕ್ ಆಫ್ ಆಗ್ತಿಲ್ಲ, ಪ್ರಯಾಣಿಕರ ಪರದಾಟ ತಪ್ತಾ ಇಲ್ಲ. 7 ದಿನ ಬರೋಬ್ಬರಿ 7 ದಿನಗಳಿಂದ ಇಂಡಿಗೋ ಫ್ಲೈಟ್ಗಳ ಹಾರಾಟ ರದ್ದಾಗ್ತಿದ್ದು ಸಮಸ್ಯೆಗೆ ಇನ್ನೂ ಫುಲ್ ಸ್ಟಾಪ್ ಬಿದ್ದಿಲ್ಲ. ನಿನ್ನೆ ಕೊಂಚ ಸುಧಾರಿಸಿದ ರೀತಿ ಕಂಡು ಬಂದ್ರು ಇವತ್ತು ಯಥಾಸ್ಥಿತಿ ಮುಂದುವರೆದಿದೆ. ಇವತ್ತು 450ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿದ್ದು ಈವರೆಗೂ 4500 ಇಂಡಿಗೋ ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿದೆ. ಈವರೆಗೂ 5,86,705 ಪ್ರಯಾಣಿಕರು ತಮ್ಮ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ. 569 ಕೋಟಿ ರೂಪಾಯಿ ರೀಫಂಡ್ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇವತ್ತು ಕೂಡ 126 ವಿಮಾನಗಳು ಕ್ಯಾನ್ಸಲ್ ಆಗಿದ್ವು. ಒಟ್ಟು ವಾರದ ಮೊದಲ ದಿನವಾದ ಕಾರಣ ಹೊರ ರಾಜ್ಯಗಳಿಗೆ ತೆರಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿದ್ರು. ಆದರೆ ಟರ್ಮಿನಲ್ ಪ್ರವೇಶಿಸಲು 2 ಗಂಟೆ ಮುಂಚಿತವಾಗಿ ಮಾತ್ರ ಬಿಡೋದಾಗಿ ಹೊರಗಡೆಯೇ ನಿಲ್ಲಿಸಿದ್ರು. ಹೀಗಾಗಿ ಪುಟ್ಟ ಮಕ್ಕಳನ್ನ ಕರೆತಂದಿದ್ದ ಪೋಷಕರು ಹಾಲುಣಿಸಲು, ತಿಂಡಿ ಊಟ ಮಾಡಿಸಲು ಪರದಾಡಿದ್ರು. ಮಗುಗೆ ಹಸು ಬೇರೆ ಆಗ್ತಾ ಇದೆ, ಫೀಡ್ ಮಾಡಬೇಕು, ಒಳಗಡೆ ಹೋಗ್ಬೇಕು, ಇನ್ನ ಲೇಟ್ ಆಗ್ತಾ ಇದೆ. ಅವ್ರೇನು ಹೇಳ್ತಾ ಇಲ್ಲ, ಇನ್ನು ಲಿಸ್ಟಲ್ಲಿ ಬರ್ತಾ ಇಲ್ಲ ನಮ್ದು ಫ್ಲೈಟ್ ನಂಬರ್. ಇಂಡಿಗೋ 5 ಜನ. ತುಂಬಾ ಚಳಿ ಇದೆ, ಕೋಲ್ಡ್ ಬೇರೆ ಇದೆ, ಮಗುಗೆ ಹೋಗೋಕ್ ಬಿಡ್ತಾ ಇಲ್ಲ. ಇನ್ನು ವಿಂಗ್ ಕಮಾಂಡರ್ ಸಂತೋಷ್ ಕುಮಾರ್ ಅನ್ನೋರು ಕನೆಕ್ಟಿಂಗ್ ಫ್ಲೈಟ್ ಹತ್ತಬೇಕಾಗಿತ್ತು. ಆದ್ರೆ ಅವರ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ರಾತ್ರಿಯೆಲ್ಲ ಹೊರಗೆ ನಿಲ್ಲಿಸಿದ್ರು ಅಂತ ಅಸಮಾಧಾನ ಹೊರಹಾಕಿದ್ರು. ಹಾಗೆ ಸ್ನೇಹಿತನ ಎಂಗೇಜ್ಮೆಂಟ್ಗೆ ತೆರಳಬೇಕಾಗಿದ್ದ ಪ್ರಯಾಣಿಕರೊಬ್ಬ ಫ್ಲೈಟ್ ಕ್ಯಾನ್ಸಲ್ ಆಗಿದ್ರಿಂದ ಕಿಡಿಕಾರಿದ್ರು. ತೆಲುಗು ಬಿಗ್ ಬಾಸ್ ಸ್ಪರ್ಧಿ ಕಿರುತೆರೆ ನಟ ನಿಖಿಲ್ ನಾಯರ್ ಕೂಡ ಇಂಡಿಗೋ ವಿರುದ್ಧ ಹರಿಹಾಯ್ದ್ರು. ಆ್ಯಂಡ್ DGCA ಏನು ಸ್ಟ್ರಿಕ್ಟ್ ಆಕ್ಷನ್ ತೊಗೊಂಡ್ರೆ ಅನ್ಸ್ದಂಗೆ ಇನ್ನು ಪ್ಲೀಸ್ ಗೌರ್ಮೆಂಟ್ ಬೆಡ್ಕೊತಾ ಇದ್ದೀನಿ, ದಯವಿಟ್ಟು ಸ್ಟ್ರಿಕ್ಟ್ ಆಕ್ಷನ್ ತೊಗೊಳ್ಳಿ. ಇಲ್ಲಾಂದರೆ ಡೈಲಿ ಇವತ್ತು ಫ್ಲೈಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಇದೆ. ಇದು ಕಂಟಿನ್ಯೂ ಆದರೆ ವರ್ಸ್ಟ್ ಆಗಿರುತ್ತೆ ಸಿಚುವೇಶನ್ ಅಂತ ಹೇಳ್ತಾ ಇದ್ದೀನಿ ನಾನು. ನನಗೆ ಇವಾಗ ಫ್ಲೈಟ್ ಕ್ಯಾನ್ಸಲ್ ಆಗುತ್ತಲ್ಲ ಗೊತ್ತಿಲ್ಲ, ನನಗೆ ಹೋಗಿ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಫ್ಲೈಟ್ ಕ್ಯಾನ್ಸಲ್ ಆದರೆ ಇಟ್ಸ್ ದ ವರ್ಸ್ಟ್ ಗೌರ್ಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಹೀಗೆ ಇಂಡಿಗೋ 1 ವಾರ ಕಳೆದ್ರೂ ಸರಿಯಾಗಿ ಸುಧಾರಿಸಿಕೊಂಡಿಲ್ಲ. ಇಂಡಿಗೋ ಷೇರುಗಳು ಕೂಡ ಪಾತಾಳಕ್ಕೆ ಕುಸಿದಿವೆ. 1 ವಾರದಲ್ಲಿ 1,000 ಪಾಯಿಂಟ್ಸ್ನೆಲ್ಲ ಕಚ್ಚಿದೆ. ಹೀಗಾಗಿ ಇಂಡಿಗೋ ಟೇಕ್ ಆಫ್ ಆಗಲು ಹೆಣಗಾಡ್ತಾ ಇದೆ. ನವೀನ್, TV9, ದೇವನಹಳ್ಳಿ.